ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಹೆರುವ ಯಂತ್ರಗಳಲ್ಲ ಎಂದರು 10 ಹೆತ್ತಳ ಮಾತೆ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಸ್ತಿಗೆ ಗಂಡು, ಕೀರ್ತಿಗೆ ಹೆಣ್ಣು ಎಂದು ಎರಡೆರಡು ಮೂರು ಮಕ್ಕಳು ಅಪರೂಪಕ್ಕೆ ಹುಟ್ಟಿದರು. ಅವೆಲ್ಲ ಸೋಜಿಗದ ಸೂಜಿಗಲ್ಲು. ಅದೇಕೆ ಹಾಗೆ? ಬನ್ನಿ ನೋಡೋಣ. ಇತ್ತೀಚೆಗೆ ಕೆಲವರು ಹೆಚ್ಚು ಮಗು ಹೆರಿ ಎಂದು ಅವರವರದ್ದೇ ಕಾರಣಕ್ಕೆ ಕೇಳುತ್ತಿದ್ದಾರೆ. ನಾವು ನಿಮ್ಮ ಹೆರುವ ಯಂತ್ರಗಳಲ್ಲ ಎಂದು ಸಾಕಷ್ಟು ಹೆಣ್ಣು ಮಕ್ಕಳು ಪ್ರತಿಭಟಿಸಿದ್ದೂ ಆಗಿದೆ. ಮಂಗಳೂರಿನಲ್ಲಿ ಈಗ ಎಲ್ಲಿಂದಲೋ ಬಂದವರಿಗೆ ಕೀರ್ತಿಗೆ 2 ಹೆಣ್ಣು ಮತ್ತು ಆಸ್ತಿಗೆ 2 ಗಂಡು ಮಗು ಎಂದು ಒಂದೇ ಹೆರಿಗೆಯಲ್ಲಿ 4 ಮಕ್ಕಳು ಹುಟ್ಟಿದ್ದಾರೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ರಾಷ್ಟ್ರೀಯ ಆರೋಗ್ಯ ಅಂಕಿ ಸಂಖ್ಯಾ ವರದಿಯಂತೆ 2020ರಲ್ಲಿನ 1 ಲಕ್ಷ ಹೆರಿಗೆಯಲ್ಲಿ ಒಂದಕ್ಕಿಂತ ಹೆಚ್ಚು ಮಕ್ಕಳನ್ನು ಹೆತ್ತ ಪ್ರಮಾಣವು 79.6% ಇತ್ತಂತೆ. ಸದ್ಯಕ್ಕೆ ಭಾರತದಲ್ಲಿ ಆ ಪ್ರಮಾಣವಿಲ್ಲ. ಭಾರತದ ಜನಸಂಖ್ಯೆಯು ಈಗಾಗಲೇ ಜಾಗತಿಕ ಜನಸಂಖ್ಯೆಯ 17%ದಷ್ಟಿದೆ. ಭಾರತವು ಜನಸಂಖ್ಯೆಯ ತೊಟ್ಟಿಲು ಆಗುತ್ತಲೇ ಸಾಕಿದರೆ ಕಷ್ಟ. ಆದರೆ ಭಾರತದಲ್ಲಿ ಕೆಲವರ ಬೇಡಿಕೆ ಇಲ್ಲದಿದ್ದರೂ ಅವಳಿ ಜವಳಿ, ಮೂವಳಿ, ನಾಲ್ವಳಿ ಹೀಗೆ ಮಕ್ಕಳು ಹುಟ್ಟುವುದು ಏನು ಕಡಿಮೆಯಿಲ್ಲ. ರಷ್ಯಾದಾಚೆಗಿನ ತಂಡ್ರಾ ಪ್ರದೇಶದ ದೇಶಗಳಲ್ಲಿ ಜನಸಂಖ್ಯೆ ಇಳಿಕೆ ಇದ್ದು ಹೆಚ್ಚು ಹೆರುವವರ ಅಗತ್ಯವಿದೆ. ಆದರೆ ಅಲ್ಲೆಲ್ಲ ಈಗಲೂ ಮಕ್ಕಳ ಬರವಿದೆ. ಒಮ್ಮೆ 1 ಮಕ್ಕಳಿಗಿಂತ ಹೆಚ್ಚು ಹೆತ್ತರೆ ಹುಷಾರ್ ಎಂದಿದ್ದ ಚೀನಾವು ಈಗ 2 ಮಕ್ಕಳನ್ನು ಹೇರಿ ತೊಂದರೆಯಿಲ್ಲ ಎಂಬ ನೀತಿಗೆ ಮರಳಿದೆ. ಮಕ್ಕಳಿರಲವ್ವ ಮನೆ ತುಂಬ, 16 ಮಕ್ಕಳು ಹೆತ್ತು ಸುಖವಾಗಿರವ್ವ ಎಂಬ ಆಶೀರ್ವಾದ ಇವೆಲ್ಲ ಭಾರತಕ್ಕೆ ಸದ್ಯಕ್ಕೆ ಅಗತ್ಯವಿಲ್ಲ. ಅದು ಸರಿ, ಅವಳಿ ಮಕ್ಕಳನ್ನು ಸಾಮಾನ್ಯವಾಗಿ ಪ್ರತಿಯೊಂದು ಊರು ಮತ್ತು ಪ್ರತಿಯೊಂದು ಶಾಲೆ ಅಷ್ಟೇ ಏಕೆ ಕೇರಿಗಳು ಕೂಡ ನೋಡಿರುತ್ತವೆ. ಆದರೆ 3ಕ್ಕಿಂತ ಹೆಚ್ಚು ಮಕ್ಕಳ ಹೇರುವಿಕೆ 7 ಲಕ್ಷ ಬಸಿರು ಹೆರಿಗೆಗಳಲ್ಲಿ 1 ಇರುತ್ತದಂತೆ. ನಂಬಿದರೆ ನಂಬಿ, ನಂಬದಿದ್ದರೆ ನಮಗೇನು ನಷ್ಟವಿಲ್ಲ. ತೆಂಕಣ ಆಫ್ರಿಕಾದ ಪ್ರಿಟೋರಿಯಾದಲ್ಲಿ ಮಹಾತಾಯಿಯೊಬ್ಬಳು ಒಂದೇ ಹೆರಿಗೆಯಲ್ಲಿ 10 ಮಕ್ಕಳನ್ನು ಹೆತ್ತು ಮಾಡಿದ ದಾಖಲೆ ಮುರಿಯುವವರಿಲ್ಲ. ಹಿಂದೆಯೂ ಮುರಿದವರು ಇರಲಿಲ್ಲ ಎನ್ನಲಾಗಿದೆ. ಈ ಮಹಾ ಹೆರಿಗೆಯು 2021ರ ಜೂನ್ 23ರಂದು ನಡೆದಿದೆ. ಆ ಲೋಕಮಹಾತಾಯಿಯ ಹೆಸರು ಗೋಸಿಮೆ ತಾಮರ ಸಿತೋಲೆ. ಇವರು ಆಫ್ರಿಕನ್ ಕಪ್ಪು ಮಹಿಳೆ. ಹಿಂದೆ ಸ್ಕ್ಯಾನ್ ಮಾಡಿದಾಗ ಹೊಟ್ಟೆಯ ಬಸಿರು ಚೀಲದೊಳಗೆ 8 ಮಕ್ಕಳಿರುವುದಾಗಿ ತೋರಿಸಲಾಗಿತ್ತು. ಆದರೆ ಡೆಕುಪ್ಲೇಟ್ ಎಂದರೆ 10 ಮಕ್ಕಳ ಹೆರಿಗೆ ನಮ್ಮನ್ನು ಅಚ್ಚರಿಯಲ್ಲಿ ಮುಳುಗಿಸಿತು ಎಂದು ಗೋಸಿಮೆಯ ಗಂಡ ತೆಬೋಹೋಸ್ ತೋಸ್ತೆಸ್ತಿ ಹೇಳಿದ್ರು. 5 ಮಕ್ಕಳು ಸಹಜವಾಗಿ ಹುಟ್ಟಿದರೆ 5 ಮಕ್ಕಳನ್ನು ಸಿಸೇರಿಯನ್ ಹೆರಿಗೆ ಮಾಡಿ ಹುಟ್ಟುವಂತೆ ಮಾಡಲಾಯಿತು. ಮೊರಕ್ಕೋದ ಆಸ್ಪತ್ರೆಯಲ್ಲಿ ಮಾಲಿಯಾ ಹಾಲಿಮಾ ಸಿಸ್ಸೆಯವರು 2009ರಲ್ಲಿ 9 ಮಕ್ಕಳನ್ನು ಹೆತ್ತಳೆಂದು ತಿಳಿದು ಬಂದಿದೆ. ಗೋಸಿಮೆಯು ಈ ಮಹಾ ಹೆರಿಗೆಗೆ 6 ವರ್ಷ ಮೊದಲು ಅವಳಿ ಹೆತ್ತಿದ್ಲು. ಆದರೆ ನಂಬಲಾಗದ ಸುದ್ದಿ ಕಡಲಿನಲ್ಲಿ ಸಿಗುವ 2 ತುಣುಕುಗಳು ಹೀಗಿವೆ. ಯುಎಸ್ಎಯ ನಾಡಿಯಾ ಸುಲೇಮಾನ್ ಒಂದೇ ಹೆರಿಗೆಯಲ್ಲಿ 12 ಮಕ್ಕಳನ್ನು ಹೆತ್ತು ಸುಖವಾಗಿರು ಎಂಬ ಗಾದೆಯನ್ನು ಸತ್ಯ ಮಾಡಿದಳಂತೆ. ಬ್ರಿಟಿಷ್ ಮಹಿಳೆ ನೌಲಾ ಕನ್ವೆ ಕೂಡ ಸೆಕ್ಸಟುಪ್ಲೆಕ್ಸ್ ಎಂದರೆ 12 ಮಕ್ಕಳನ್ನು ಒಂದೇ ಹೆರಿಗೆಯಲ್ಲಿ ಹೆತ್ತಳಂತೆ. ಸೆಕ್ಸಟುಪ್ಲೆಕ್ಸ್ ಎಂದರೆ 2 6 ಎಂದರ್ಥ. ಕ್ವಾಡ್ರುಪ್ಲೆಟ್ಸ್ ಹಿಡಿದು ಕೇರಳದ ಮಲಪುರಂನ ಕೋಡಿನಿಯು ಅವಳಿಗಳ ಮಳಿಗೆ ಎನಿಸಿದೆ. ಅಂತ ವಿಶೇಷ ಅಲ್ಲೇನಿದೆ ನೋಡೋಣ ಬನ್ನಿ. ಕ್ವಾಡ್ರುಪ್ಲೆಕ್ಸ್ ಎಂದರೆ 1 ಹೆರಿಗೆಯಲ್ಲಿ 4 ಮಕ್ಕಳ ಜನನ ಅಪರೂಪವಾದರೂ ಭಾರಿ ವಿಶೇಷವೇನಲ್ಲ. ಆದರೆ 1 ಹೆರಿಗೆಯಲ್ಲಿ 4ಕ್ಕೂ ಹೆಚ್ಚು ಮಕ್ಕಳ ಜನನ ಎನ್ನುವುದು ಮಕ್ಕಳು ಮತ್ತು ತಾಯಿಗೆ ತೊಂದರೆದಾಯಕವಾದ ಸಂದರ್ಭಗಳು ಸಾಕಷ್ಟಿವೆ. ಆದರೆ ಸುಖಕರವಾಗಿ ಇರುವುದರಿಂದ ವೈದ್ಯ ಲೋಕವು ಈ ಬಗೆಗೆ ಬೆಕ್ಕಸ ಬೆರಗಾಗುವುದೇನೂ ಇಲ್ಲ. ಇನ್ನು ಭಾರತವು ಈ ಹೆಚ್ಚು ಮಕ್ಕಳನ್ನು ಹೆರುವುದರಲ್ಲಿ ಹಿಂದುಳಿದ ದೇಶವೇನೂ ಅಲ್ಲ. ಭಾರತದಲ್ಲಿ 52 ಹೆರಿಗೆಗಳಲ್ಲಿ 1 ಹೆರಿಗೆ ಅವಳಿ ಹೆರುವುದಾಗಿರುತ್ತದೆ. 7 ಲಕ್ಷಕ್ಕಿಂತಲೂ 7,29,000 ಹೆರಿಗೆಗಳಲ್ಲಿ 1/3ಕ್ಕಿಂತ ಹೆಚ್ಚು ಮಕ್ಕಳನ್ನು ಹೆರುವುದಾಗಿರುತ್ತದೆ ಎನ್ನುತ್ತದೆ ಲೆಕ್ಕಾಚಾರ. ಭಾರತದಲ್ಲಿ ಅವಳಿ ಮತ್ತು ಹೆಚ್ಚು ಮಕ್ಕಳನ್ನು ಹೆರುವ ರಾಜ್ಯ ಕೇರಳ ಎನ್ನಲಾಗಿದೆ.
ಅದರಲ್ಲೂ ಮಲಪ್ಪುರ ಜಿಲ್ಲೆಯ ಕೊಡಿನ್ನಿ ಎಂಬ ಪಟ್ಟಣವನ್ನು ಅವಳಿಗಳ ಪೇಟೆ ಎಂದು ಹೇಳಲಾಗುತ್ತದೆ. ಇಲ್ಲಿ 400 ಅವಳಿಗಳು ಸದ್ಯ ಬದುಕಿದ್ದಾರೆ. 2022ರಲ್ಲಿ ಕರ್ನಾಟಕದ ಭದ್ರಾವತಿಯ ಸಾರ್ಜಿ ಆಸ್ಪತ್ರೆಯಲ್ಲಿ ಅಲ್ಮಜ್ ಬಾನು ಎನ್ನುವವರು ಒಂದು ಹೆರಿಗೆಯಲ್ಲಿ 4 ಮಕ್ಕಳನ್ನು ಹೆತ್ತಿದ್ರು. 2 ಹೆಣ್ಣು 2 ಗಂಡು. 2019ರಲ್ಲಿ ಹಾವೇರಿ ಜಿಲ್ಲೆಯ ಸಮಣೂರಿನ ಮೆಹಬೂಬಿ ಎನ್ನುವವರು ಕಿಮ್ಸ್ ಆಸ್ಪತ್ರೆಯಲ್ಲಿ ಒಂದೇ ಬಸಿರಿನಲ್ಲಿ 4 ಮಕ್ಕಳ ತಾಯಿಯಾಗಿದ್ಲು. ಜಾರ್ಖಂಡ್ ರಾಜ್ಯದ ರಾಜಧಾನಿ ರಾಂಚಿಯ ರಿಮ್ಸ್ ಆಸ್ಪತ್ರೆಯಲ್ಲಿ ಚಾತರ್ ಎಂಬ ಮಹಿಳೆಯು 2023ರಲ್ಲಿ ಒಂದೇ ಹೆರಿಗೆಯಲ್ಲಿ 5 ಆರೋಗ್ಯವಂತ ಮಕ್ಕಳನ್ನು ಹೆತ್ತುವುದು ಭಾರತದಲ್ಲಿ ದಾಖಲೆ ಎಂದು ಹೇಳಲಾಗಿದೆ. 5 ಮಕ್ಕಳು ಒಂದು ಹೆರಿಗೆಯಲ್ಲಿ ಹುಟ್ಟಿದಾಗ ಅವನ್ನು ಕ್ವಿಂಟುಪ್ಲೆಟ್ಸ್ ಎಂದು ಹೇಳಲಾಗುತ್ತದೆ. 5.5 ಲಕ್ಷ ಹೆರಿಗೆಯಲ್ಲಿ ಒಂದು ಐವಳಿ ಹುಟ್ಟುತ್ತದಂತೆ. ವಿಚಿತ್ರವಾದರೂ ಸತ್ಯಕ್ಕೆ ಕೊರತೆಯೇನೂ ಇಲ್ಲ. 2019ರಲ್ಲಿ ಆಂಧ್ರಪ್ರದೇಶದಲ್ಲಿ ಎರ್ರಮಟ್ಟಿ ಮಂಗಯಮ್ಮ ಎನ್ನುವವರು 73ರ ಪ್ರಾಯದಲ್ಲಿ ಮಗುವನ್ನು ಹೆತ್ತರು. ಇದು ಅತಿ ಹಿರಿಯ ಮಹಿಳೆ ಮಗು ಹೆತ್ತ ದಾಖಲೆ ಎಂದು ಹೇಳಲಾಗಿದೆ. ಬೆಂಗಳೂರಿನ ವಾಣಿವಿಲಾಸ ಆಸ್ಪತ್ರೆಯಲ್ಲಿ 2020ರಲ್ಲಿ ಸರಸ್ವತಿ ಮಂಗೂಕರ್ ಎಂಬ ಹೆಣ್ಣು ಮಗಳು 5.9 ಕಿಲೋ ಭಾರದ ಮಗುವನ್ನು ಹೆತ್ತಿದ್ದಾಳೆ. ಸಾಮಾನ್ಯವಾಗಿ 2.5ರಿಂದ 3 ಕಿಲೋ ತೂಕದ ಮಕ್ಕಳು ಹುಟ್ಟುತ್ತವೆ. ಕೆಲವೊಮ್ಮೆ ಇನ್ನೂ ಕಡಿಮೆ ತೂಕದ ಮಕ್ಕಳು ಜನಿಸುವುದು ಕೂಡ ಇದೆ. ಈ ಮಗು ಹೆತ್ತವರು ಬೆಂಗಳೂರು ವಾಸಿ, ಡಾರ್ಜಿಲಿಂಗ್ ಮೂಲದವರು. ಆದರೆ ಇದು ಭಾರತದಲ್ಲಿ ಹುಟ್ಟಿದ ಅತಿ ತೂಕದ ಮಗುವಲ್ಲ. ಅತಿ ತೂಕದ ಮಗು ಕೂಡ ಕರ್ನಾಟಕದಲ್ಲೇ ಹುಟ್ಟಿದೆ. ಬೇಲೂರು ತಾಲೂಕಿನ ದೊಡ್ಡಹಳ್ಳಿಯ ನಂದಿನಿ ಅರುಣ್ ಅವರು 2016ರಲ್ಲಿ ಹಾಸನದ ಹಿಮ್ಸ್ನಲ್ಲಿ 6.15 ಕಿಲೋ ತೂಕದ ಮಗು ಹೆತ್ತಿದ್ದಾರೆ. ಇದು ಭಾರತದಲ್ಲಿ ಹುಟ್ಟಿದ ಅತಿ ತೂಕದ ಮಗು ಎಂದಿದ್ದಾರೆ. ಉತ್ತರ ಪ್ರದೇಶದಲ್ಲಿ 7 ಕಿಲೋ ತೂಕದ ಮಗು ಹುಟ್ಟಿತ್ತಂತೆ. ಆದರೆ ಅದು ಅಂತೆ ದಾಟಿ ಬಂದಿಲ್ಲ. ಮಕ್ಕಳು ಬತ್ತಲೆ ಹುಟ್ಟುತ್ತವೆ, ದೇವರಂತೆ ಇರುತ್ತವೆ. ಹೆತ್ತವರು ಮಗುವನ್ನು ಬಟ್ಟೆಯಿಂದ ಸುತ್ತತೊಡಗಿದಂತೆ ಅದು ಈ ಜಗತ್ತಿನ ಪ್ರತಿಯೊಂದು ಒಳಿತು ಕೆಡುಕುಗಳಿಗೆ ತೆರೆದುಕೊಳ್ಳುತ್ತದೆ. ಒಂದು ಬಸಿರು ಬಹುಮಕ್ಕಳು ಎನ್ನುವುದು ಮೇಲಿನ ಹರಕೆ ಎನ್ನುತ್ತಾರೆ. ಆದರೆ ಕೆಳಗಿನ ಬದುಕು ಗಮನಿಸಬೇಕಾಗುತ್ತದೆ. ಉಗಾಂಡಾದ ಮರಿಯನ್ ನಬಟಾಂಚಿ ಅವಳಿ ತ್ರಿವಳಿ ಎಂದಲ್ಲ ಒಟ್ಟು 44 ಮಕ್ಕಳನ್ನು ಹೆತ್ತಿದ್ರು. ಅವರಲ್ಲಿ 38 ಮಂದಿ ಈಗಲೂ ಬದುಕಿದ್ದು ಅವರ ಮಕ್ಕಳು ಮೊಮ್ಮಕ್ಕಳು 200 ಮುಟ್ಟಿದ್ದಾರಂತೆ. ಮಕ್ಕಳು ಮುಖ್ಯವಾಗಿ ಬೇಕಾಗಿರುವುದು ನಮ್ಮ ಜನಾಂಗ ವಂಶವನ್ನು ಮುಂದುವರಿಸಲು ಎಂಬುದು ಮಾತ್ರ ಸತ್ಯ. ಉಳಿದವೆಲ್ಲ ಮಿಥ್ಯೆ. ಮಹಾಮಾತೆಯರು ಜಗತ್ತಿನ ಸಾಕಷ್ಟು ಕಡೆ ಕಂಡುಬರುತ್ತಾರೆ. ಕುರುಡರಾಗಬೇಕಾದ ಗಾಂಧಾರಿಯಂತಿಲ್ಲ ಅವರು ಎನ್ನುವುದು ಸಂತಸದಾಯಕವಾದ ಸಂಗತಿ ಎನ್ನುತ್ತಾ ಹೆರುವ ಯಂತ್ರಗಳಲ್ಲ ಎಂದರು 10 ಹೆತ್ತಳ ಮಾತೆ. ಈ ವಿಶೇಷ ಕಾರ್ಯಕ್ರಮದಿಂದ ಈಚೆಗೆ ಬರೋಣ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.